ನಮಸ್ಕಾರ. ನನ್ನ ಸವಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಸವಾರಿ ಚುಂಚನಕಟ್ಟೆಯ ಶ್ರೀ ಕೋದಂಡರಾಮ ದೇವಾಲಯಕ್ಕೆ. ಇಲ್ಲಿಗೆ ನಮ್ಮ ವನಸಿರಿನಾಡು HD ಕೋಟೆಯಿಂದ 54 ಕಿಲೋಮೀಟರ್ ಆಗುತ್ತೆ. ಮೈಸೂರಿನಿಂದ ಹೇಳೋದಾದರೆ 57 ಕಿಲೋಮೀಟರ್ ಆಗುತ್ತೆ. ಈ ಜಾಗ ಒಂದು ಪ್ರವಾಸಿ ಸ್ಥಳವಾಗಿದೆ. ಕರ್ನಾಟಕದಲ್ಲೇ ದನಗಳ ಜಾತ್ರೆಗೆ ಹೆಸರಾಗಿರೋ ದೇವಾಲಯ ಇದು. ಈ ಜಾತ್ರೆ ನಡೆಯೋದು ಜನವರಿ ತಿಂಗಳಲ್ಲಿ. ಹಾಗೆ ಮಕರ ಸಂಕ್ರಾಂತಿ ದಿನದ ಇಂದಿನ ದಿನ ನಮ್ಮ ಕೋದಂಡರಾಮನ ರಥೋತ್ಸವ ಕೂಡ ನಡೆಯುತ್ತೆ. ಈ ದೇವಾಲಯದ ಪಕ್ಕ ಹರಿಯುವ ನದಿ ಧನುಷ್ಕೋಟಿ ಜಲಪಾತ, ಅಂದರೆ ನಮ್ಮ ಕಾವೇರಿ ನದಿ. ಈ ನದಿ ಹರಿಯುವ ರಭಸಕ್ಕೆ ಇದರ ಶಬ್ದ ಸುತ್ತ ಇರೋ ಎಲ್ಲ ಹಳ್ಳಿಗಳಿಗೆ ಕೇಳಿಸುತ್ತೆ. ಆದರೆ ಇಲ್ಲಿರೋ ದೇವಾಲಯದ ಗರ್ಭದ ಗುಡಿ ಒಳಗೆ ಮಾತ್ರ ಈ ಶಬ್ದ ಕೇಳೋದಿಲ್ಲ. ಇದೇ ಈ ದೇವಾಲಯದ ವಿಶೇಷ. ಈ ವಿಶೇಷದ ಹಿಂದೆ ಒಂದು ಕಥೆನೇ ಇದೆ. ಅದೇನು ಅಂತೀರಾ? ಬನ್ನಿ ಈ ಜಾಗ ನೋಡ್ತಾ ಆ ಕಥೆನೂ ತಿಳ್ಕೊಳ್ಳೋಣ. ಈ ಜಾಗಕ್ಕೆ ರಾಮಾಯಣ ಕಾಲದಲ್ಲಿ ಶ್ರೀರಾಮ, ಸೀತಾದೇವಿ ಮತ್ತು ಲಕ್ಷ್ಮಣ ಅವರ 14 ವರ್ಷ ವನವಾಸದ ಸಮಯದಲ್ಲಿ ಈ ಜಾಗಕ್ಕೆ ಬಂದು ವಾಸವಾಗಿರ್ತಾರಂತೆ. ಈ ಸ್ಥಳದಲ್ಲಿ ಇಬ್ಬರು ಚುಂಚಿ ಅಂತ ರಾಕ್ಷಸರು ಇಲ್ಲಿನ ಜನರಿಗೆ ಹಿಂಸೆ ಕೊಡುವಾಗ ಶ್ರೀರಾಮ ಆ ರಾಕ್ಷಸರನ್ನು ಸಂಹರಿಸುವ ಸಮಯದಲ್ಲಿ ರಾಕ್ಷಸರು ನಮ್ಮ ಹೆಸರು ಇಲ್ಲಿಗೆ ಕೊನೆಯಾಗುತ್ತೆ ಅಂತ ಶ್ರೀರಾಮನ ಬಳಿ ಕೇಳಿಕೊಂಡಾಗ ಈ ಜಾಗಕ್ಕೆ ಚುಂಚನಕಟ್ಟೆ ಅಂತ ನಾಮಕರಣ ಆಗುತ್ತೆ. ಹೀಗೆ ಒಂದಿನ ಸೀತಾದೇವಿಯು ಈ ಸ್ಥಳದಲ್ಲಿ ವಿಶ್ರಾಂತಿ ಮಾಡುವಾಗ ತೊಂದರೆ ಆಗಬಾರ್ದು ಅಂತ ಶ್ರೀರಾಮನು ಇಲ್ಲಿ ಹರಿಯುವ ಕಾವೇರಿ ನದಿಯ ದಾರಿಗೆ ತನ್ನ ಬಾಣ ಬಿಟ್ಟು, ನೀನು ಹರಿಯುವ ಸದ್ದು ನನ್ನ ಸೀತೆ ಇರುವಲ್ಲಿ ಕೇಳಬಾರ್ದು ಎಂದು ಆಜ್ಞೆ ಮಾಡಿದಾಗಲಿಂದ ಈ ದೇವಾಲಯದ ಗರ್ಭದ ಗುಡಿಯೊಳಗೆ ಈ ಕಾವೇರಿ ನದಿಯು ಹರಿಯುವ ಶಬ್ದ ಕೇಳೋದಿಲ್ಲ ಎಂದು ಈ ಜಾಗದ ಕಥೆ ಹೇಳುತ್ತೆ. ಇದಿಷ್ಟು ಈ ಜಾಗದ ವಿಶೇಷತೆ. ಈ ಜಾಗಕ್ಕೆ ನೀವು ಒಂದೇ ದಿನದಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಸವಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ವಂದನೆಗಳು.